ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಕ್ರಿಸ್ಟಲ್ ಆಸಿಲೇಟರ್ ಬಗ್ಗೆ ತಿಳಿಯೋದು ಪ್ರಯತ್ನ ಮಾಡೋಣ. ಈ ಒಂದು ಟಾಪಿಕ್ ಬಂದು ಆಸಿಲೇಟರ್ಸ್ ಚಾಪ್ಟರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಸೊ ಹಿಂದಿನ ಕ್ಲಾಸಲ್ಲೆಲ್ಲ ನಾವು ಕಾಲ್ಪಿಟ್ಸ್ ಮತ್ತು ಕ್ಲಾಪ್ ಆಸಿಲೇಟರ್ ಬಗ್ಗೆ ತಿಳಿದಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕ್ರಿಸ್ಟಲ್ ಆಸಿಲೇಟರ್ ಅದು ಹೇಗೆ ವರ್ಕ್ ಆಗುತ್ತೆ, ಅದರ FET ಬೇಸ್ಡ್ ಕ್ರಿಸ್ಟಲ್ ಆಸಿಲೇಟರ್ ಸರ್ಕ್ಯೂಟ್ ಹೇಗಿರುತ್ತೆ ಅಂಡ್ ಅದರ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಏನು ಅನ್ನೋದನ್ನ ತಿಳಿಯೋಣ. ಸೊ ಕ್ರಿಸ್ಟಲ್ ಆಸಿಲೇಟರ್, a crystal oscillator employs a crystal in place of a tank circuit. It is known for its frequency stability. It employs the piezoelectric effect of a crystal. ಸೊ ಕ್ರಿಸ್ಟಲ್ ಆಸಿಲೇಟರ್ ಅಂತ ಹೇಳಿ ಯಾಕಂತೀವಿ ಅಂತಂದ್ರೆ, ನಮಗೆ ಟ್ಯಾಂಕ್ ಸರ್ಕ್ಯೂಟ್ ಜಾಗದಲ್ಲಿ ಒಂದು ಕ್ರಿಸ್ಟಲ್ ಅನ್ನ ಉಪಯೋಗಿಸ್ತಾರೆ. ಸೊ ಅದಕ್ಕಾಗಿ ಇದನ್ನ ನಾವು ಕ್ರಿಸ್ಟಲ್ ಆಸಿಲೇಟರ್ ಅಂತ ಕರಿತೀವಿ. ಅಂಡ್ ಈ ಕ್ರಿಸ್ಟಲ್ ಆಸಿಲೇಟರಿನ ಫೇಮಸ್ ಯಾವ ಇದಕ್ಕಾದ್ರೆ ಫೇಮಸ್ ಅಂತಂದ್ರೆ ಫ್ರೀಕ್ವೆನ್ಸಿ ಸ್ಟೆಬಿಲಿಟಿ, ಅಂದ್ರೆ ಒಂದು ಸ್ಟೇಬಲ್ ಫ್ರೀಕ್ವೆನ್ಸಿ ಜನರೇಟ್ ಮಾಡೋದಕ್ಕೆ ಇದು ಫೇಮಸ್ ಆಗಿರುತ್ತೆ. ಅಂಡ್ ಇದು ಬಂದು ಪಿಜಿಯೋ ಎಲೆಕ್ಟ್ರಿಕ್ ಎಫೆಕ್ಟ್, ಕ್ರಿಸ್ಟಲಿನ ಪಿಜಿಯೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ಎಂಪ್ಲಾಯ್ ಮಾಡಿಕೊಂಡು ವರ್ಕ್ ಆಗುತ್ತೆ. ಅದು ಏನು ಅನ್ನೋದು ನೋಡೋಣ. ಪಿಜಿಯೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು? Piezoelectric effect is the ability of certain materials to generate an electric charge in response to applied mechanical stress. So, piezoelectric effect ಅಂದ್ರೆ ಯಾವುದಾದ್ರೂ ಒಂದು ಮೆಟೀರಿಯಲ್ ಮೇಲೆ ನಾವು ಮೆಕ್ಯಾನಿಕಲ್ ಸ್ಟ್ರೆಸ್ ಅಪ್ಲೈ ಮಾಡಿದವಾಗ ಅದರಿಂದ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಜನರೇಟ್ ಮಾಡೋ ಕೆಪಾಸಿಟಿ ಆ ಮೆಟೀರಿಯಲ್ಗೆ ಇರುತ್ತಲ್ಲ, ಆ ಒಂದು ಕೆಪಾಸಿಟಿನ ನಾವು ಅಥವಾ ಆ ಒಂದು ಎಬಿಲಿಟಿನ, ಆ ಸರ್ಟನ್ ಮೆಟೀರಿಯಲ್ಗೆ ಇರುವಂತಹ ಎಬಿಲಿಟಿ, ಅದನ್ನ ನಾವು ಪಿಜಿಯೋಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಏನಿದು? ಒಂದು ಯಾವುದಾದ್ರೂ ಒಂದು ಮೆಟೀರಿಯಲ್ನ ತಗೊಂಡಿದ್ದವಾಗ ನಾವು ಅದರ ಮೇಲೆ ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್, ಅದ್ರ ಮೇಲೆ ಒತ್ತಡವನ್ನು ಹಾಕಿದವಾಗ ಅದಕ್ಕೆ ಆದಂತಹ ಒಂದು ಇರುವಂತಹ ಗುಣ, ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಜನರೇಟ್ ಮಾಡುವಂತಹ ಒಂದು ಗುಣ ಇತ್ತು ಅಂತಂದ್ರೆ ಆ ಒಂದು ಎಬಿಲಿಟಿನ ನಾವೇನಂತ ಕರಿತೀವಿ? ಪಿಜಿಯೋಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ದ ಕ್ರಿಸ್ಟಲ್ ಆಫ್ ಸರ್ಟನ್ ಮೆಟೀರಿಯಲ್ಸ್ ಲೈಕ್ ಕ್ವಾರ್ಟ್ಸ್, ರಾಕೆಲ್ ಸಾಲ್ಟ್, that is sodium, potassium, terratrate, etc. have a property of generating alternating voltage between a pair of opposite phases. So ಇದರಲ್ಲೇನು? ಕ್ರಿಸ್ಟಲ್ ಆಫ್ ಸರ್ಟನ್ ಮೆಟೀರಿಯಲ್ಸ್, ಕೆಲವೊಂದು ಮೆಟೀರಿಯಲ್ಸಿನ ಕ್ರಿಸ್ಟಲ್ಗಳು ಲೈಕ್ ಕ್ವಾರ್ಟ್ಸ್, ರಾಕೆಲ್ ಸಾಲ್ಟ್ ಅಂತ ಹೇಳ್ತೀವಿ. ಅದು ಇಟ್ಸ್ ಅ ಕಾಂಬಿನೇಷನ್ ಆಫ್, ಅಥವಾ ಅದು ಒಂದು ಸೈಂಟಿಫಿಕ್ ಹೆಸರು ಬಂದು ಅದಕ್ಕೆ ಸೋಡಿಯಂ, ಪೊಟ್ಯಾಷಿಯಂ ಟೆರಾಟ್ರೇಟ್ ಅಂತ ಹೇಳ್ತೀವಿ, ಟ್ಯಾಟ್ರೇಟ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಮೆಟೀರಿಯಲ್ಸ್ ಏನು, ಇವೆಲ್ಲ ಕ್ರಿಸ್ಟಲಿನ ಸರ್ಟನ್ ಮೆಟೀರಿಯಲ್ಗಳು. ಇದರಲ್ಲಿ ಏನು ಪ್ರಾಪರ್ಟಿ ಇರುತ್ತೆ ಅಂತಂದ್ರೆ, ಆಲ್ಟರ್ನೇಟಿಂಗ್ ವೋಲ್ಟೇಜ್ ಜನರೇಟ್ ಮಾಡೋದಕ್ಕೆ ಅಪೋಸಿಟ್ ಫೇಸಸ್ ಅಲ್ಲಿ ಇಟ್ಟಿದ್ದವಾಗ ಅದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಜನರೇಟ್ ಮಾಡುವಂತ ಪ್ರಾಪರ್ಟಿ ಈ ಒಂದು ಕ್ರಿಸ್ಟಲ್ ಮೆಟೀರಿಯಲ್ಸ್ಗೆ ಇರ್ತದೆ. So when an alternating pressure is applied on the other pair of faces perpendicular to the first pair, so ಎರಡು ಪೇರ್ಗಳನ್ನು ನಾವು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿದ್ದವಾಗ ಸೆಕೆಂಡ್ ಫೇಸ್ಗೆ ಅಥವಾ ಸೆಕೆಂಡ್ ಪೇರಿಗೆ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡಿದವಾಗ ಏನಾಗುತ್ತೆ? ಕನ್ವರ್ಸ್ಲಿ, ಇಫ್ an alternating voltage is applied across one pair of faces, the other pair of faces perpendicular to the first one begins to vibrate. ಎರಡು ಫೇಸಸ್ ಅಲ್ಲಿ ಒಂದು ಫೇಸಿಗೆ ನಾವೇನಾದ್ರೂ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಅಪ್ಲೈ ಮಾಡಿದವಾಗ, ಸೊ ಇನ್ ಕೇಸ್ ಎರಡು ಫೇಸಸ್ ಅಂದ್ರೆ ಎರಡೆರಡು ಪೇರ್ಗಳನ್ನ ನಾವು ಕ್ರಿಸ್ಟಲ್ ಅನ್ನ ಅಪೋಸಿಟ್ ಅಲ್ಲಿ ಅಥವಾ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇಟ್ಟಿದ್ದವಾಗ ನಾವು ಒಂದ್ ಪೇರಿಗೆ ನಾವು ಏನಾದ್ರೂ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಪ್ಲೈ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಅಪೋಸಿಟ್ ಪರ್ಪೆಂಡಿಕ್ಯುಲರ್ ಅಲ್ಲಿರುವಂತಹ ಅದರ್ ಪೇರ್ ಆಫ್ ಫೇಸಸ್ಗೆ ಏನಾಗತ್ತೆ? ಬಿಗಿನ್ಸ್ ಟು ವೈಬ್ರೇಟ್. ಆ ರೀತಿ ವೈಬ್ರೇಟ್ ಆಗಿದ್ದವಾಗ ಅಲ್ಲಿ ಒಂದು
ಆಸಿಲೇಷನ್ಸ್ ಕ್ರಿಯೇಟ್ ಆಗ್ತವೆ. ಸೊ ಅದು ಬಂದು ನಮಗೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ದ ಆಸಿಲೇಟರಿ ಫ್ರೀಕ್ವೆನ್ಸಿ ಆಫ್ ಅ ಕ್ರಿಸ್ಟಲ್ ಡಿಪೆಂಡ್ಸ್ ಆನ್ ಇಟ್ಸ್ ಥಿಕ್ನೆಸ್. ಸೊ ಏನ್ ಹೇಳ್ತಿದ್ರೆ ಅದ್ರ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅನ್ನೋದು ನಮಗೆ ಅದ್ರ ಮೇಲೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಒಂದು ಕ್ರಿಸ್ಟಲ್ ಮೆಟೀರಿಯಲ್ ಎಷ್ಟು ಥಿಕ್ನೆಸ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಆ ಥಿಕ್ನೆಸ್ ಜಾಸ್ತಿ ಆಗ್ತಿದ್ದಂಗೆಲ್ಲ ಫ್ರೀಕ್ವೆನ್ಸಿ ಜಾಸ್ತಿ ಜನರೇಟ್ ಆಗತ್ತೆ. ಸೊ ಅದಕ್ಕೆ ಫ್ರೀಕ್ವೆನ್ಸಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು 1 by thickness of the crystal. ಸಾರಿ, ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಹೇಳ್ತೀವಿ. ಇದು 1 by ಇದ್ದಾಗ ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಥಿಕ್ನೆಸ್ ಆಫ್ ದ ಕ್ರಿಸ್ಟಲ್. ಇಲ್ಲೇನ್ ಹೇಳ್ತಾ ಇದಾರೆ, ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತಂದವಾಗ ಏನಾಗುತ್ತೆ, ಒಂದು ಕ್ವಾಂಟಿಟಿ ಜಾಸ್ತಿ ಆದಂಗೆಲ್ಲ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗತ್ತೆ, ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆದಂಗೆಲ್ಲ ಫಸ್ಟ್ ಕ್ವಾಂಟಿಟಿ ಜಾಸ್ತಿ ಆಗತ್ತೆ. ಈ ರೀತಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತಂದ್ರೆ ಫಸ್ಟ್ ಕ್ವಾಂಟಿಟಿ ಜಾಸ್ತಿ ಆಯ್ತು, ಸೆಕೆಂಡ್ ಕ್ವಾಂಟಿಟಿಯಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಏರಿಗೆ ಕಾಣಿಸ್ಕೊಳ್ಳುತ್ತೆ. ಅಥವಾ ಫಸ್ಟ್ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗಿದ್ದವಾಗ ಸೆಕೆಂಡ್ ಕ್ವಾಂಟಿಟಿಯಲ್ಲೂ ಕಡಿಮೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ಆಗತ್ತೆ. ಇದು ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರೋದ್ರಿಂದ ಥಿಕ್ನೆಸ್ ಜಾಸ್ತಿ ಆದಂಗೆಲ್ಲ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ, ಜನರೇಟ್ ಆಗುವಂತಹ ಆಸಿಲೇಟರಿ ಫ್ರೀಕ್ವೆನ್ಸಿ. ಅಂಡ್ ಥಿಕ್ನೆಸ್ ಜಾಸ್ತಿ ಆದಂಗೆಲ್ಲ ಕಡಿಮೆ ಆದಂಗೆಲ್ಲ ಆಸಿಲೇಟರಿ ಫ್ರೀಕ್ವೆನ್ಸಿ ಜಾಸ್ತಿ ಆಗತ್ತೆ. ಸೊ ನೋಡ್ರಿ, ಇಲ್ಲಿ ಇದು ಒಂದು ಟಿಪಿಕಲ್ ಪ್ಯಾಕೇಜ್ಡ್ ಕ್ರಿಸ್ಟಲ್ ನ ಕಂಪ್ಲೀಟ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಅಂಡ್ ಇದು ಬಂದು ನಮಗೆ ಬೇಸಿಕ್ ಕನ್ಸ್ಟ್ರಕ್ಷನ್ ವಿತೌಟ್ ಕೇಸ್. ಮೇಲ್ಗಡೆ ಇದೇನಿದೆ ಅಲ್ವಾ, ಈ ಕವರಿಂಗ್ ಅದನ್ನ ಕೇಸ್ ಅಂತ ಕರಿತೀವಿ. ವಿತೌಟ್ ಕೇಸ್ ನಮ್ಗೆ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಸೊ ಇದು ಬಂದು ನಮ್ಗೇನು ವೇಫರ್, ಕ್ವಾರ್ಟ್ಸ್ ವೇಫರ್ ಅಂತ ಹೇಳ್ತೀವಿ ಇದನ್ನ. ಸೊ ಈ ಕ್ರಿಸ್ಟಲ್ ವೇಫರ್ ಇದು. ಸೊ ಈ ರೀತಿ ಕನೆಕ್ಟ್ ಮಾಡಿರ್ತಾರೆ. ಇದಕ್ಕೆ ಇಲ್ಲಿ ನಾವು ಕರೆಂಟ್ ಅನ್ನ ಸಪ್ಲೈ ಮಾಡಿದವಾಗ ಇಲ್ಲಿ ಕನೆಕ್ಟ್ ಆಗಿರುವಂತಹ ಕ್ರಿಸ್ಟಲ್ ಏನಾಗತ್ತೆ, ನಮ್ಗೆ ವೈಬ್ರೇಟ್ ಆಗತ್ತೆ. ಆ ವೈಬ್ರೇಷನ್ಸ್ ಮುಖಾಂತರ ಆಸಿಲೇಷನ್ಸ್ ಕ್ರಿಯೇಟ್ ಆಗ್ತವೆ. ಸೊ ಆಸಿಲೇಷನ್ಸ್ ಅಲ್ಲಿ ಪಾರ್ಟ್ ಆಫ್ ಆಸಿಲೇಷನ್ ನ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಮತ್ತೆ ಅದೇ ಆಸಿಲೇಷನ್ಸ್ ಅನ್ನ ರಿಪೀಟಿಂಗ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ಬಂದು ನಮ್ಗೆ ಒಂದು ಸಿಂಬಲ್ ಅಂತ ಹೇಳ್ತೀವಿ ನಾವು, ಸರ್ಕ್ಯೂಟ್ ಸಿಂಬಲ್. ಸರ್ಕ್ಯೂಟ್ ಅಲ್ಲಿ ಕ್ರಿಸ್ಟಲ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಸಿಂಬಲ್ ಇದು. ಸೊ ಇದು ಒಂದು ಸಿಂಪಲ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್. ಸಾರಿ, ಇಲ್ಲಿ ಬಂದು ನಮ್ಗೆ ಏನು ಕ್ರಿಸ್ಟಲ್ ಇರಬೇಕು, ಸಿಂಬಲ್ ತಪ್ಪಿದೆ. ಓಕೆ, ಇಲ್ಲಿ ಕ್ರಿಸ್ಟಲ್ ಅಂಡ್ ಇಟ್ ಈಸ್ RLC ಸರ್ಕ್ಯೂಟ್. ಸಿಂಪಲ್ ಆಗಿ ಇಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಇದನ್ನ ಅನ್ನೋದಕ್ಕೆ ರೆಫರೆನ್ಸ್. ಸೊ ಇಲ್ಲಿ ನೋಡ್ರಿ, ಇದು ಒಂದು ಟ್ರಾನ್ಸಿಸ್ಟರೈಸ್ಡ್ ಕ್ರಿಸ್ಟಲ್ ಆಸಿಲೇಟರ್ ಸರ್ಕ್ಯೂಟ್. ಟ್ರಾನ್ಸಿಸ್ಟರ್ ಬೇಸ್ಡ್ ನಮಗೆ LC ಸರ್ಕ್ಯೂಟ್ ಹೇಗಿತ್ತು ಹಾಗೆ ಇದು ಕ್ರಿಸ್ಟಲ್ ಬೇಸ್ಡ್ ಸರ್ಕ್ಯೂಟ್. ಸೊ ಇಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಸರ್ಕ್ಯೂಟ್ ಅನ್ನೋದು ನೋಡೋದಾದ್ರೆ, a crystal oscillator circuit is as shown in figure 6. The crystal accumulates energy in the first half cycle of the exciting voltage in mechanical form. ಸೊ ಏನ್ ಮಾಡುತ್ತೆ, ಕ್ರಿಸ್ಟಲ್ ಫಸ್ಟ್ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ನಮ್ಗೆ ಎನರ್ಜಿನ ಫಸ್ಟ್ ಪಾಸಿಟಿವ್ ಸೈಕಲ್ ಅಲ್ಲಿ, ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಇರುವಂತಹ ಎನರ್ಜಿನ ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ. ಯಾವ ಫಾರ್ಮ್ ಅಲ್ಲಿ? ಮೆಕ್ಯಾನಿಕಲ್ ಫಾರ್ಮ್ ಅಲ್ಲಿ. ಅದೇ ಸೆಕೆಂಡ್ ಹಾಫ್ ಸೈಕಲ್ಗೆ ಆ ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿರುವಂತಹ ಎನರ್ಜಿನ ರಿಲೀಸ್ ಮಾಡುತ್ತೆ. ಆ ರೀತಿ ರಿಲೀಸ್ ಮಾಡಿದವಾಗ, ಆದ್ರೆ ಅಕ್ಯುಮುಲೇಟ್ ಮಾಡ್ಕೋಬೇಕಾದ್ರೆ ಮೆಕ್ಯಾನಿಕಲ್ ಫಾರ್ಮ್ ಅಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ. ಅಂಡ್ ರಿಲೀಸ್ ಮಾಡ್ಬೇಕಾದ್ರೆ ಮಾತ್ರ ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ಮ್ ಅಲ್ಲಿ ರಿಲೀಸ್ ಮಾಡುತ್ತೆ. So the rate of storing and releasing of electrical energy depends on the natural frequency of the crystal. So ಯಾವುದ್ರ ಮೇಲೆ ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದು ಮತ್ತೆ ಮೆಕ್ಯಾನಿಕಲ್ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ಮ್ ಅಲ್ಲಿ ರಿಲೀಸ್ ಮಾಡುವಂತಹ ಕೆಪಾಸಿಟಿ ಏನಿದೆ ಅಥವಾ ಅದರ ರೇಟ್ ಆಫ್ ಸ್ಟೋರಿಂಗ್ ಅಂಡ್ ರಿಲೀಸಿಂಗ್ ಏನಿರುತ್ತೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನ್ಯಾಚುರಲ್ ಫ್ರೀಕ್ವೆನ್ಸಿ ಏನಿರುತ್ತೆ ಆ ಒಂದು ಕ್ರಿಸ್ಟಲ್ ಇಂದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.
So mostly quartz crystals are used in crystal oscillators because quartz is a tough and stable material. Crystal oscillators can generate the frequencies in the range of 50 kilohertz to 50 megahertz. ಸೊ ಮೋಸ್ಟ್ಲಿ ಏನ್ ಮಾಡ್ತಾರೆ, ಕ್ವಾಡ್ಸ್ ಕ್ರಿಸ್ಟಲ್ಸ್ ಅಂತ ಹೇಳಿರ್ತವೆ. ಆ ಒಂದು ಕ್ರಿಸ್ಟಲ್ಗಳನ್ನ ನಮಗೆ ಕ್ರಿಸ್ಟಲ್ ಆಸಿಲೇಟರ್ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಒಂದು ಕ್ವಾಡ್ಸ್ ಮೆಟೀರಿಯಲ್ ಏನಿರುತ್ತೆ, ಕ್ವಾಡ್ಸ್ ಕ್ರಿಸ್ಟಲ್ ಏನಿರುತ್ತೆ, ಅದು ತುಂಬಾ ಟಫ್ ಹಾಗೂ ಸ್ಟೇಬಲ್ ಮೆಟೀರಿಯಲ್ ಆಗಿರುತ್ತೆ. ಸೊ ಅದರಿಂದ ಹೊರಬಂದಿರುವಂತಹ ಆಸಿಲೇಷನ್ಸ್ ಅಥವಾ ಫ್ರೀಕ್ವೆನ್ಸಿ ಜನರೇಷನ್ ಆಗಲಿ ತುಂಬಾ ಸ್ಟೇಬಲ್ ಆಗಿರುತ್ತೆ ಅಂಡ್ ಈಸಿಲಿ ಟಫ್ ಆಗಿರುತ್ತೆ, ತುಂಬಾ ಟಫ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಕ್ರಿಸ್ಟಲ್ ಆಸಿಲೇಟರ್ಗಳು ಒಂದು ಕ್ರಿಸ್ಟಲಿನ ನ್ಯಾಚುರಲ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿ ನಮಗೆ 50 ಕಿಲೋ ಹರ್ಟ್ಸ್ ಇಂದ ಹಿಡಿದು 50 ಮೆಗಾ ಹರ್ಟ್ಸ್ ಫ್ರೀಕ್ವೆನ್ಸೀಸ್ ತನಕ ನಾವು ಈ ಒಂದು ಕ್ರಿಸ್ಟಲ್ ಆಸಿಲೇಟರ್ಸ್ ಇಂದ ಫ್ರೀಕ್ವೆನ್ಸಿ ಜನರೇಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಈಸ್ FET ಕ್ರಿಸ್ಟಲ್ ಆಸಿಲೇಟರ್. ಸೊ ಇವಾಗ ನಮಗೆ ಕೆಲವೊಂದು FET ಅಪ್ಲಿಕೇಶನ್ಸ್ ಸಲುವಾಗಿ FET ಇಂದ ನಾವು ಅಪ್ಲಿಕೇಶನ್ ಮಾಡೋದಕ್ಕೆ ನಾವು ಈ ಒಂದು ಕ್ರಿಸ್ಟಲ್ ಆಸಿಲೇಟರ್, FET ಅಂದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಹೇಳ್ತೇವೆ. ಸೊ ಅದನ್ನ ನೋಡೋಣ. ಅನದರ್ ಟೈಪ್ ಆಫ್ ಕ್ರಿಸ್ಟಲ್ ಸರ್ಕ್ಯೂಟ್ ಬೇಸ್ಡ್ ಆನ್ ಅಪ್ಲಿಕೇಶನ್ ಆಫ್ FET. FET ಅಪ್ಲಿಕೇಶನ್ಗೆ ಸಂಬಂಧಪಟ್ಟಿರುವಂತಹ ಕ್ರಿಸ್ಟಲ್ ಆಸಿಲೇಟರ್ ಏನಿದೆ, ಇಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಇರುತ್ತೆ ನೋಡ್ರಿ ಅದರದ್ದು ಸರ್ಕ್ಯೂಟ್. ಸೊ ದಿಸ್ ಸರ್ಕ್ಯೂಟ್ ಇಸ್ ನೋನ್ ಆಸ್ FET ಕ್ರಿಸ್ಟಲ್ ಆಸಿಲೇಟರ್ ಆರ್ ಪೈರಿಸ್ ಕ್ರಿಸ್ಟಲ್ ಕಂಟ್ರೋಲ್ ಆಸಿಲೇಟರ್ ಅಂತ ಕರಿತೀವಿ. ಓಕೆ, ಈ ಒಂದು ಆಸಿಲೇಟರ್ಗೆ FET ಬೇಸ್ಡ್ ನೋಡ್ರಿ, ಇಲ್ಲಿ FET ಇದು FET ಸರ್ಕ್ಯೂಟ್ ಸಿಂಬಲ್ ಇದು. ಆಕ್ಚುಲಿ ಅದಕ್ಕೆ 3 ಪಿನ್ಸ್ ಇರುತ್ತೆ. ಆಸ್ ನಮಗೆ ಟ್ರಾನ್ಸಿಸ್ಟರ್ ಅಲ್ಲಿ ಬೇಸ್, ಕಲೆಕ್ಟರ್ ಅಂಡ್ ಎಮಿಟರ್ ಹೇಗೆ, ಇದರಲ್ಲೂ ಹಾಗೆ ಡ್ರೈನ್, ಸೋರ್ಸ್ ಅಂಡ್ ಗೇಟ್ ಅಂತ ಇರುತ್ತೆ. ಇದ್ರ ಬಗ್ಗೆ ಮುಂದಿನ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಇನ್ನು ಡೀಟೇಲ್ ಆಗಿ. ಸೊ FET ಇದು, ಈ ಒಂದು FET ಬೇಸ್ಡ್ ಕ್ರಿಸ್ಟಲ್ ಆಸಿಲೇಟರ್ಗೆ ಇರುವಂತಹ ಇನ್ನೊಂದು ಹೆಸರು ಏನು ಅಂತಂದ್ರೆ ಪೈರಿಸ್ ಕ್ರಿಸ್ಟಲ್ ಕಂಟ್ರೋಲ್ ಆಸಿಲೇಟರ್ ಅಂತಾನು ಕರಿತೀವಿ ಇದನ್ನ. ಓಕೆ, ದ ಸರ್ಕ್ಯೂಟ್ ಹ್ಯಾಸ್ ನೋ ಟ್ಯೂನ್ಡ್ ಸರ್ಕ್ಯೂಟ್. The FET crystal oscillator circuit has no tuned circuit. Therefore, the oscillatory frequency of the circuit is decided by the crystal itself. Here C is the crystal coupling capacitor. So ಇಲ್ಲಿ ಏನಾಗುತ್ತೆ, ನಮಗೆ ಟ್ಯಾಂಕ್ ಸರ್ಕ್ಯೂಟ್ ಅನ್ನೋದು ಇರೋದಿಲ್ಲ. ಸೊ ಟ್ಯಾಂಕ್ ಸರ್ಕ್ಯೂಟ್ ಅನ್ನೋದು ಇಲ್ಲದೆ ಇರೋದ್ ಕಾರಣ ಟ್ಯೂನ್ಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಏನ್ ಟ್ಯಾಂಕ್ ಸರ್ಕ್ಯೂಟ್ ಅಂತೀವಿ ಅದನ್ನ ಟ್ಯೂನ್ಡ್ ಸರ್ಕ್ಯೂಟ್ ಅಂತಾನೂ ಹೇಳ್ತೀವಿ. ಅದು ಇರದೇ ಇರೋ ಕಾರಣ ಆಸಿಲೇಟರಿ ಫ್ರೀಕ್ವೆನ್ಸಿ ಏನ್ ಜನರೇಟ್ ಆಗಬೇಕು ಅನ್ನೋದು ಯಾವ್ದು ಡಿಸೈಡ್ ಮಾಡುತ್ತೆ, ಆ ಒಂದು ಕ್ರಿಸ್ಟಲ್ ಯಾವ ನ್ಯಾಚುರಲ್ ಫ್ರೀಕ್ವೆನ್ಸಿ ಇದು ಬಳಸಿದೀವಿ ಅದನ್ನೇ ಡಿಸೈಡ್ ಮಾಡುತ್ತೆ. ಅಂಡ್ ಇಲ್ಲಿ ಸಿ ಅಂತ ಹೇಳಿ, ಸಿ ಬೇಸ್ ಸಿ ಅಂತ ಹೇಳಿ ಕೆಪಾಸಿಟರ್ ಇದೆ ಅಲ್ವಾ, ಅದು ಕ್ರಿಸ್ಟಲ್ ನ FET ನ ಕಪಲ್ ಮಾಡುವಂತಹ ಒಂದು ಕೆಪಾಸಿಟರ್. ಅಂಡ್ RG ಅನ್ನೋದು ಗೇಟ್ ಬಯಾಸಿಂಗ್ ರೆಸಿಸ್ಟರ್, ಗೇಟ್ಗೆ ಬಯಾಸಿಂಗ್ ಅನ್ನು ಕೊಡೋದಕ್ಕೆ ಯೂಸ್ ಮಾಡುವಂತ ರೆಸಿಸ್ಟರ್. ಅಂಡ್ ದ ಔಟ್ಪುಟ್ ಇಸ್ ಆಬ್ಟೈನ್ಡ್ ಥ್ರೂ ದ CO ಕೆಪಾಸಿಟರ್. ಸಿ ಬೇಸ್ O ಅಂದ್ರೆ ಔಟ್ಪುಟ್ ಕೆಪಾಸಿಟರ್. ಇಲ್ಲಿ ಈ ಕೆಪಾಸಿಟರ್ ಹತ್ರ ನಮಗೆ ಔಟ್ಪುಟ್ ಸಿಗತ್ತೆ. ಕೆಪಾಸಿಟರ್ ಮತ್ತು ಸೋರ್ಸ್ ಈ ಎರಡರ ನಡುವೆ ನಾವು ಔಟ್ಪುಟ್ ಅನ್ನ ನೋಡಬಹುದು, ಫ್ರೀಕ್ವೆನ್ಸಿ ಆಸಿಲೇಷನ್ಸ್ ಅನ್ನ. And the crystal is excited by the energy coming from the output through CO. ಸೊ ಈ ಕ್ರಿಸ್ಟಲ್ ನಮ್ಗೆ ಯಾವ್ದ್ರಿಂದ ಎಕ್ಸೈಟ್ ಆಗುತ್ತೆ ಅಥವಾ ವರ್ಕಿಂಗ್ ಸ್ಟೇಟಿಗೆ ಹೋಗುತ್ತೆ ಅಥವಾ ವೈಬ್ರೇಷನ್ಸ್ ಅದರಲ್ಲಿ ಕ್ರಿಯೇಟ್ ಆಗ್ತವೆ ಅಂತಂದ್ರೆ ಈ CO ಇಂದ ಏನು ನಮಗೆ ಎನರ್ಜಿ ಬರ್ತಾ ಇದೆ ಆಸ್ ಅ ಫೀಡ್ಬ್ಯಾಕ್ ಅಂತಾನು ಹೇಳ್ಬೋದು. ಸೊ ಏನ್ ಎನರ್ಜಿ ಬರುತ್ತೆ ಅದ್ರ ಮುಖಾಂತರ ನಮ್ಗೆ ಈ ಒಂದು ಕ್ರಿಸ್ಟಲ್ ಏನಾಗುತ್ತೆ ವೈಬ್ರೇಷನ್ ಮೋಡಿಗೆ ಹೋಗಿ it will create a oscillations, and this energy is fed back to the input section to the crystal through the crystal to sustain the oscillations. So ಏನ್ ಮಾಡುತ್ತೆ, ಈ ಒಂದು ಎನರ್ಜಿ ಏನಿರುತ್ತೆ
crystal is excited by the energy. So ಈ ಕೆಪಾಸಿಟರ್ ಇಂದ ಏನು CO ಕೆಪಾಸಿಟರ್ ಔಟ್ಪುಟ್ ಕೆಪಾಸಿಟರ್ ಇಂದ ಏನ್ ಎನರ್ಜಿ ಬರುತ್ತೆ ಯಾವುದರಿಂದ ಆದ್ರೆ ಕ್ರಿಸ್ಟಲ್ ಎಕ್ಸೈಟ್ ಆಗತ್ತೆ, ಆ ಒಂದು ಎನರ್ಜಿನ ಮತ್ತೆ ಫೀಡ್ಬ್ಯಾಕ್ ಆಗಿ ಇನ್ಪುಟ್ ಸೆಕ್ಷನ್ಗೆ ನಾವು ಅಪ್ಲೈ ಮಾಡ್ತೀವಿ. ಯಾವುದು ಕಾರಣಕ್ಕೆ ಇದು ಅಂತಂದ್ರೆ ಆಸಿಲೇಷನ್ಸ್ ಅನ್ನ ಸಸ್ಟೈನ್ ಮಾಡೋದಕ್ಕೆ, ಅಂದ್ರೆ ಕಂಟಿನ್ಯೂಸ್ ಆಸಿಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಇದು ಆಯ್ತು FET ಕ್ರಿಸ್ಟಲ್ ಆಸಿಲೇಟರ್. ಸಿಂಪಲ್ ವರ್ಕಿಂಗ್ ಇರುತ್ತೆ. ಈ ಒಂದು ನೆಕ್ಸ್ಟ್ ಬಂದು ಅದರ ಮೆರಿಟ್ಸ್ ಏನಿದಾವೆ, ಒಂದು ಕ್ರಿಸ್ಟಲ್ ಆಸಿಲೇಟರ್ ನ ಮೆರಿಟ್ಸ್ ಏನಿದಾವೆ ಅನ್ನೋದು, ಇಟ್ಸ್ ಅ ಫೇಮಸ್ ಫಾರ್ ನಮ್ಗೆ ಗೊತ್ತಿದ್ದ ಹಾಗೆ ಇಟ್ ಈಸ್ ವೆರಿ ಸ್ಟೇಬಲ್ ಆಸಿಲೇಷನ್ಸ್ ಜನರೇಟ್ ಮಾಡುವಂತಹ ಒಂದು ಆಸಿಲೇಟರ್ ಅಂತ ಹೇಳ್ಬೋದು. ಸೊ crystal oscillator is popular for its frequency stability. ಔಟ್ಪುಟ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಇದ್ರದ್ದು ಅದು ತುಂಬಾ ಸ್ಟೇಬಲ್ ಆಗಿರುತ್ತೆ. ಈ ಒಂದು ಕ್ರಿಸ್ಟಲ್ ಆಸಿಲೇಟರ್ ತುಂಬಾ ಪಾಪ್ಯುಲರ್ ಅಂತಂದ್ರೆ ಯಾವುದಕ್ಕೆ ಅಂದ್ರೆ ಸ್ಟೇಬಲ್ ಫ್ರೀಕ್ವೆನ್ಸಿನ ಜನರೇಟ್ ಮಾಡೋದಕ್ಕೆ. And since a crystal vibrates on its natural frequency, hence the frequencies generated by its resets limited within a narrow band. ಅಲ್ಲಿ ನಾವು ಯೂಸ್ ಮಾಡಿರುವಂತಹ ಕ್ರಿಸ್ಟಲ್ ಏನಾಗುತ್ತೆ, ಒಂದು ನ್ಯಾಚುರಲ್ ಫ್ರೀಕ್ವೆನ್ಸಿಯಿಂದ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಟ್ ಆಗಿದ ನಂತರ ಅದರಲ್ಲಿ ಆಸಿಲೇಷನ್ಸ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಆ ವೈಬ್ರೇಷನ್ ಏನಿರುತ್ತಲ್ಲ ಅದರಿಂದ ಜನರೇಟ್ ಆಗುವಂತ ಫ್ರೀಕ್ವೆನ್ಸಿಸ್ನು ತುಂಬಾ ನ್ಯಾರೋ ಬ್ಯಾಂಡ್ ಆಗಿರುತ್ತೆ. ಯಾಕಂದ್ರೆ ಆ ವೈಬ್ರೇಷನ್ ಏನಿದೆ ನ್ಯಾಚುರಲ್ ಫ್ರೀಕ್ವೆನ್ಸಿಯಿಂದ ವೈಬ್ರೇಟ್ ಆಗಿರೋದ್ರಿಂದ ಆದಷ್ಟು ಜಲ್ದಿ ಅದು ಏನಾಗುತ್ತೆ, ವೈಬ್ರೇಟ್ಸ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ಬಿಡತ್ತೆ. ಅದಕ್ಕೆ ಅಲ್ಲಿ ಕ್ರಿಯೇಟ್ ಆಗುವಂತಹ ಆಸಿಲೇಷನ್ಸ್ನ ತುಂಬಾ ನ್ಯಾರೋ ಬ್ಯಾಂಡ್ ಆಗಿರುತ್ತೆ. ಸೊ ಇನ್ ಆರ್ಡರ್ ಟು ನಾವೇನ್ ಮಾಡ್ತಾ ಇದೀವಿ, ಆ ನ್ಯಾರೋ ಬ್ಯಾಂಡ್ ಆಸಿಲೇಷನ್ಸ್ ಅನ್ನ ವೈಡ್ ಬ್ಯಾಂಡ್ ಆಸಿಲೇಷನ್ಸ್ ಆಗಿ ಮಾಡೋದಕ್ಕೆ ಅಥವಾ ಕಂಟಿನ್ಯೂಯಸ್ ವೈಬ್ರೇಟ್ಸ್ ಅನ್ನ ಕೊಟ್ಟು ಆ ಕ್ರಿಸ್ಟಲ್ಗೆ ಆಸಿಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಗಿವಿಂಗ್ ಅ ಸ್ಮಾಲ್ ಪಾರ್ಟ್ ಆಫ್ ಔಟ್ಪುಟ್ ಆಸ್ ಅ ಫೀಡ್ಬ್ಯಾಕ್ ಟು ದ ಇನ್ಪುಟ್ ಸೆಕ್ಷನ್. ಸೊ ಇದು ಒಂದು ಮೆರಿಟ್ ಅಂತಾನೆ ಹೇಳ್ಬೋದು. ಸೊ ಕ್ರಿಸ್ಟಲ್ ಆಸಿಲೇಟರ್ಸ್ ಆರ್ ಯೂಸ್ಡ್ ಇನ್ ಫ್ರೀಕ್ವೆನ್ಸಿ ಕ್ಯಾಲಿಬ್ರೇಟಿಂಗ್ ಇಕ್ವಿಪ್ಮೆಂಟ್ಸ್. ಫ್ರೀಕ್ವೆನ್ಸಿ ಕ್ಯಾಲಿಬ್ರೇಟ್ ಮಾಡೋದಂತಹ ಇಕ್ವಿಪ್ಮೆಂಟ್ಸ್ ಗಳಲ್ಲಿ ಹಾಗೂ ಟ್ರಾನ್ಸ್ಮಿಟರ್ ಗಳಲ್ಲಿ ಈ ಒಂದು ಕ್ರಿಸ್ಟಲ್ ಆಸಿಲೇಟರ್ ಗಳನ್ನ ಬಳಕೆ ಮಾಡ್ತೀವಿ. ಅಂಡ್ ಇನ್ನೊಂದು ನಾವು ಏನ್ ಹೇಳ್ಬೋದು ಇದ್ರದ ಮೆರಿಟ್ ಅಂತಂದ್ರೆ, ದ ಫ್ರೀಕ್ವೆನ್ಸಿ ವೇರಿಯೇಷನ್ ಆಫ್ ಅ ಕ್ರಿಸ್ಟಲ್ ಆಸಿಲೇಟರ್ ಇಸ್ ಓನ್ಲಿ 0.02%. ನಮ್ ಕ್ರಿಸ್ಟಲ್ ಆಸಿಲೇಟರ್ದು ಬಹಳ ಅಂದ್ರೆ ಬಹಳ ಕಡಿಮೆ, 0.02 ಅಷ್ಟು ವೇರಿಯೇಷನ್ಸ್ ಇದೆ. ಅದು ವೇರಿ ಆಗಿದೆ ಅಂತಾನು ನಮ್ಗೆ ಅರ್ಥ ಆಗದೆ ಇರೋಷ್ಟು ಕಡಿಮೆ ಇದೆ. ವೇರ್ ಆಸ್ LC ಆಸಿಲೇಟರ್ ಸರ್ಕ್ಯೂಟ್ ಬಂದು 0.1% ಇದೆ. ಸೊ ಇದು ಬಂದು ಆನ್ ದ ಮೆರಿಟ್ಸ್ ಇನ್ ದ ಸೆನ್ಸ್ ಅಡ್ವಾಂಟೇಜಸ್ ಆಯ್ತು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಇನ್ ದ ಸೆನ್ಸ್ ಡಿಮೆರಿಟ್ಸ್ ಅನ್ನ ನೋಡೋದಾದ್ರೆ, since a crystal vibrates on a definite frequency, therefore a number of crystals will be required for generating a number of different frequencies. ಇಲ್ಲಿರುವಂತದ್ದೇನು, ಒಂದು ಕ್ರಿಸ್ಟಲ್ ಬಂದು ಡೆಫಿನೆಟ್ ಫ್ರೀಕ್ವೆನ್ಸಿ ಮಾತ್ರ ಜನರೇಟ್ ಆಗಿ ಆ ಡೆಫಿನೆಟ್ ಫ್ರೀಕ್ವೆನ್ಸಿನ ಜನರೇಟ್ ಮಾಡುತ್ತೆ. ಅದಕ್ಕೆ ನಮ್ಗೆ ಬೇರೆ ನಂಬರ್ ಆಫ್ ಫ್ರೀಕ್ವೆನ್ಸೀಸ್, ಡಿಫ್ರೆಂಟ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಅಂತಂದ್ರೆ ಡಿಫ್ರೆಂಟ್ ನಂಬರ್ ಆಫ್ ಕ್ರಿಸ್ಟಲ್ಸ್ ಗಳನ್ನ ಬಳಕೆ ಮಾಡ್ಕೋಬೇಕಾಗತ್ತೆ. ಸೊ ಒಂದೇ ಕ್ರಿಸ್ಟಲ್ ಇಂದ ನಾವು ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಅನ್ನ, ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಅನ್ನ ಜನರೇಟ್ ಮಾಡ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಎರಡನೇ ಡಿಮೆರಿಟ್ ಬಂದು, ದ ಔಟ್ಪುಟ್ ಆಫ್ ದ ಕ್ರಿಸ್ಟಲ್ ಆಸಿಲೇಟರ್ ಈಸ್ ಲೆಸ್ಸರ್ ದ್ಯಾನ್ ದಟ್ ಆಫ್ ಅ LC ಆಸಿಲೇಟರ್. LC ಆಸಿಲೇಟರ್ದು ವೇರಿಯೇಷನ್ಸ್, ಔಟ್ಪುಟ್ ವೇರಿಯೇಷನ್ಸ್ ಬಹಳ ಇದ್ರೂ, ಸ್ಟೇಬಲ್ ಆಗಿ ಇಲ್ಲದೆ ಇದ್ರೂ, 0.1% ಅಷ್ಟು ವೇರಿಯೇಷನ್ಸ್ ಇದ್ರೂ ನಮ್ಗೆ ಅದರ ಔಟ್ಪುಟ್ ಬಂದು ನಮ್ಗೆ ಜಾಸ್ತಿ ಬರುತ್ತೆ. ವೇರಸ್ ಕ್ರಿಸ್ಟಲ್ ಆಸಿಲೇಟರ್ದು ಬಂದು ತುಂಬಾ ಕಡಿಮೆ ಇರುತ್ತೆ. And it cannot be used in such equipments in which it is desirable to change the frequency very often on. ಸೊ ಏನ್ ಹೇಳ್ತಿದ್ರೆ, ಯಾವ ಇಕ್ವಿಪ್ಮೆಂಟ್ಗಳಲ್ಲಾದ್ರೆ ನಾವು ಪದೇ ಪದೇ ಫ್ರೀಕ್ವೆನ್ಸಿನ ಚೇಂಜ್ ಮಾಡಬೇಕಾಗತ್ತೆ ಅಂತಹ ಒಂದು
ಇಕ್ವಿಪ್ಮೆಂಟ್ಗಳಲ್ಲಿ ಈ ಒಂದು ಕ್ರಿಸ್ಟಲ್ ಆಸಿಲೇಟರ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸ್ಟೇಬಲ್ ಫ್ರೀಕ್ವೆನ್ಸಿ ಜನರೇಟ್ ಆಗ್ತಾ ಇರೋದ್ರಿಂದ ನಮಗೆ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಬೇಕಾಗಿರೋದು ಅಥವಾ ನಂಬರ್ ಆಫ್ ಫ್ರೀಕ್ವೆನ್ಸೀಸನ್ನು ನಾವು ಚೇಂಜ್ ಮಾಡ್ಕೊತ ಸೆಟ್ ಮಾಡ್ಕೊಳ್ಳುವಂತಹ ಕಾಂಪೊನೆಂಟ್ಗಳಲ್ಲಿ ಅಥವಾ ಇಕ್ವಿಪ್ಮೆಂಟ್ಗಳಲ್ಲಿ ನಾವು ಈ ಒಂದು ಕ್ರಿಸ್ಟಲ್ ಆಸಿಲೇಟರ್ನ ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. Thanks for watching. Please subscribe and press the bell icon for further notifications. Like and share the videos. Thank you.